ಧರ್ಮಸ್ಥಳ ಪ್ರಕರಣ ಮತ್ತೆ ಈಗ ಬಾಬಾ ಬುಡನ್ಗಿರಿ ಸದ್ದು ಮಾಡ್ತಾ ಇದೆ. ಮತ್ತೆ ಮುನ್ನೆಲೆಗೆ ಬಾಬಾ ಬುಡನ್ಗಿರಿ ದರ್ಗಾ ವಿವಾದ. ಧರ್ಮಸ್ಥಳ ಪ್ರಕರಣದ ಮಧ್ಯೆ ಬಾಬಾ ಬುಡನ್ಗಿರಿ ಸದ್ದು. ಮತ್ತೆ ಮುನ್ನೆಲೆಗೆ ಬಾಬಾ ಬುಡನ್ಗಿರಿ ದರ್ಗಾ ವಿವಾದ. ಚಿಕ್ಕಮಗಳೂರಿನ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾ. ದತ್ತಪೀಠ ಹಿಂದೂ ಜಾಗ, ದತ್ತಾತ್ರೇಯ ತಪಸ್ಸಿನ ಭೂಮಿ ಇದಾಗಿದೆ. ಇಲ್ಲಿ ಧರ್ಮಸ್ಥಳ ಪ್ರಕರಣದ ಮಧ್ಯೆ ಈಗ ಬಾಬಾ ಬುಡನ್ಗಿರಿ ಸದ್ದು ಮಾಡ್ತಾ ಇದೆ. ದತ್ತಪೀಠದಲ್ಲಿ ನಕಲಿ ಗೋರಿಗಳ ನಿರ್ಮಾಣವನ್ನ ಮಾಡಲಾಗಿದೆ. ಸತ್ಯ ತಿಳಿಯಲು ಉತ್ಖನನ ಮಾಡಲು ಸರ್ಕಾರಕ್ಕೆ ಒತ್ತಾಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ದತ್ತಪೀಠ ಪ್ರದೇಶದಲ್ಲಿ ನಕಲಿ ಗೋರಿಗಳಿವೆ ಅಂತ ಸಂಘಟನೆಗಳು ಇಲ್ಲಿ ಹೇಳ್ತಾ ಇರುವಂತದ್ದು. ಎಸ್ಐಟಿಯನ್ನ ರಚನೆ ಮಾಡಿ ಉತ್ಖನನ ಮಾಡಲು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಹಿಂದೂ ಮುಖಂಡ ರಘು ಎಂಬುವವರಿಂದ ಈಗಾಗಲೇ ಮನವಿ ಹೋಗಿದೆ. ಧರ್ಮಸ್ಥಳ ಪ್ರಕರಣದ ಮಧ್ಯೆ ಬಾಬಾ ಬುಡನ್ಗಿರಿಯಲ್ಲಿ ಸದ್ದು ಮಾಡ್ತಾ ಇದೆ. ಮತ್ತೆ ಮುನ್ನೆಲೆಗೆ ಬಂದ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ವಿವಾದ. ಈಗ ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡ ರಚನೆ, ಅಸ್ಥಿ ಪಂಜರಗಳಿಗಾಗಿ ಉತ್ಖನನ ಬೆನ್ನಲ್ಲೇ ಈಗ ಧರ್ಮಸ್ಥಳದ ಮಾದರಿಯಲ್ಲಿಯೇ ಬಾಬಾ ಬುಡನ್ಗಿರಿಯಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಮಂಗಳೂರಿನ ಪವಿತ್ರವಾದಂತಹ ದತ್ತಪೀಠದಲ್ಲಿ ಇವತ್ತು ಇರತಕ್ಕಂಥ ಅಕ್ರಮವಾದಂತಹ ಗೋರಿಗಳ ಬಗ್ಗೆನೂ ಸಹ ಇವತ್ತು ಏನು ಧರ್ಮಸ್ಥಳದಲ್ಲಿ ಎಸ್ಐಟಿಯನ್ನ ತನಿಖೆ ಮಾಡ್ತಿದೆ, ಅದೇ ರೀತಿಯಾದಂತಹ ಉತ್ಖನನ ದತ್ತಪೀಠದಲ್ಲಿ ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ. ಮತ್ತೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಗೋರಿಗಳಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗದ ರೀತಿಯಲ್ಲಿ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅದನ್ನು ಉತ್ಖನನ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀನಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಸಹ ಈಗಾಗಲೇ ಮನವಿಯನ್ನು ಮಾಡಿದೆ. ಮತ್ತೆ ಯಾವ ದತ್ತಾತ್ರೇಯರು ತಪಸ್ಸು ಮಾಡಿರತಕ್ಕಂತಹ ಏನು ದತ್ತಪೀಠದಲ್ಲಿ ಔದುಂಬರ ವೃಕ್ಷ ಇದೆ, ಔದುಂಬರ ವೃಕ್ಷದ ಕೆಳಗಡೆ 10-20 ಅಡಿಯ ಮಧ್ಯದಲ್ಲಿ 27 ಗೋರಿಗಳನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಹಲವು ಅನುಮಾನಗಳಿಗೆ ಹುಟ್ಟುತ್ತದೆ. ಹಾಗಾಗಿ ದಯವಿಟ್ಟು ರಾಜ್ಯ ಸರ್ಕಾರ ತತ್ಕ್ಷಣವೇ ಇಲ್ಲಿಗೂ ಸಹ ಒಂದು ತನಿಖೆಯ ತಂಡವನ್ನು ಕಳಿಸಿ ಉತ್ಖನನವನ್ನು ಮಾಡಬೇಕು. ಇರತಕ್ಕಂಥ ಗೋರಿಗಳ ಯಾರು ಸತ್ತಿದ್ರು, ಮತ್ತೆ ಆ ದಾಖಲೆಗಳೇನು, ಗ್ರಾಮ ಪಂಚಾಯತಿಗಳಲ್ಲಿ ಯಾವ ದಾಖಲೆಗಳಿದೆ, ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಯಾವ ದಾಖಲೆಗಳಿದೆ ಅಂತ ಪರಿಶೀಲನೆ ಮಾಡಬೇಕು. ತತ್ಕ್ಷಣವೇ ಉತ್ಖನನ ಮಾಡಬೇಕು ದತ್ತಪೀಠದಲ್ಲೂ ಸಹ ಅಂತ ಆಗ್ರಹವನ್ನು ಮಾಡ್ತೀನಿ. ಚಿಕ್ಕಮಗಳೂರಿನ ಪವಿತ್ರವಾದಂತಹ